ಅಧ್ಯಾಯ 57 ಈಗ ಮಾತ್ರ ಸತ್ಯ ಏನೆಂದು ತಿಳಿದುಕೊಂಡ ವರುಣ್ಗೆ ಆಘಾತ ಆಗಿತ್ತು. ತನ್ನ ಕೈಯಿಂದ ತನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅವನಿಗೆ. ದುಡುಕಿ ತಪ್ಪು ಮಾಡಿದ್ದಕ್ಕೆ ಈಗ ಅವನಿಗೆ ಪಾಪ ಪ್ರಜ್ಞೆ ಕಾಡಲು ಶುರುವಾಗಿತ್ತು. ಇದಿಷ್ಟು ನಡೆದ ಘಟನೆ ಅಣ್ಣ. ಆದ್ರೆ ತಾರಕ್ ನಿನ್ನನ್ನ ಅಲ್ಲಿಗೆ ಕರೆಸಿ ತಪ್ಪನ್ನೆಲ್ಲ ಅತ್ಗೆ ಮೇಲೆ ಹಾಕಿ ನಿನ್ನ ಮುಂದೆ ಅವರನ್ನೇ ಕೆಟ್ಟವರನ್ನಾಗಿ ಮಾಡೋದಕ್ಕೆ ನೋಡಿದ್ರು. ಅದನ್ನ ನೀನು ದಡ್ಡನಾಗೆ ನಂಬಿಬಿಟ್ಟೆ. ಆದ್ರೆ ಅವರ ಜೀವನ ಹಾಳಾಗ್ತಾ ಇದ್ರೂ ಕೂಡ ಒಂದು ವಿಷಯನೂ ನನ್ನತ್ರ ಹೇಳಿಲ್ಲ. ಯಾಕೆ ಗೊತ್ತಾ? ಮತ್ತೆ ಎಲ್ಲಿ ಅವರಿಂದ ನನ್ನ ಖುಷಿ ಹಾಳಾಗುತ್ತೆ ಅಂತ. ಕೊನೆಗೆ ನನಗೆ ಶರಣ್ಯ ಅಕ್ಕ ಫೋನ್ ಮಾಡಿ ತಿಳಿಸಿದ ಮೇಲೇನೇ ಗೊತ್ತಾಗಿದ್ದು ನಿಮ್ಮಿಬ್ಬರ ಜೀವನದಲ್ಲಿ ಇಷ್ಟು ದೊಡ್ಡ ಬಿರುಕು ಮೂಡಿದೆ ಅಂತ. ಈಗಾದರೂ ಅರ್ಥ ಮಾಡ್ಕೋ ಅಣ್ಣ, ಅತ್ಗೆದ್ದು ಯಾವ ತಪ್ಪು ಕೂಡ ಇಲ್ಲ ಅಂತ. ಅವರು ತುಂಬಾ ಒಳ್ಳೆಯವರು ಎಂದಳು ಸಾರಿಕಾ. ಅಯ್ಯೋ ದೇವ್ರೇ, ಇದೇನು ಹೀಗಾಯ್ತು? ವಿನಾಕಾರಣ ನಾನು ವರ್ಷನ್ ಮೇಲೆ ಅನುಮಾನ ಪಟ್ಬಿಟ್ನಲ್ಲ. ಆ ತಾರಕ್ ಮಾತು ನಂಬಿದ ನಾನು ನನ್ ವರ್ಷನ್ ಮಾತನ್ನ ಯಾಕೆ ನಂಬಲಿಲ್ಲ? ಪಾಪ ಅವಳು ನನ್ ಮುಂದೆ ಎಷ್ಟೊಂದು ಅತ್ಲು, ಎಷ್ಟೊಂದು ಬೇಡ್ಕೊಂಡ್ಲು. ನಾನ್ ಯಾವ ತಪ್ಪು ಮಾಡಿಲ್ಲ ವರುಣ್ ಅಂತ ಗೋಗರಿದ್ಲು. ಆದ್ರೆ ನಾನು ಅವಳ ಮಾತನ್ನ ಕೇಳಲೇ ಇಲ್ಲ. ಕಡೆಪಕ್ಷ ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋಕ್ ಹೋಗ್ಲಿಲ್ಲ. ಅವಳ ಮನಸ್ಸಿಗೆ ಬೇಕಾದಷ್ಟು ನೋವು ಮಾಡ್ಬಿಟ್ಟೆ. ವರ್ಷ, ನನ್ನ ಕ್ಷಮಿಸ್ಬಿಡು ಎಂದು ಹೇಳಿ ಅತ್ತನು ವರುಣ್. ಅಷ್ಟರಲ್ಲಿ ಅವನ ಬಳಿ ಅವನ ಗೆಳೆಯರಾದ ಗಿರೀಶ್, ಮದನ್, ಕಿರಣ್, ದಿವ್ಯಾ, ರಚನಾ, ಶರಣ್ಯ ಎಲ್ಲರೂ ಕೂಡ ಬಂದ್ರು. ಈಗ್ಲಾದ್ರೂ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ ವರುಣ್ ನಿಂಗೆ, ಅಷ್ಟು ಸಾಕು. ನಾವು ನಿಂಗೆ ಅವತ್ತೇ ಹೇಳಿದ್ವಿ, ನಮ್ ವರ್ಷ ಅಂತವಳಲ್ಲ, ಆ ತಾರಕ್ ನನ್ ಮಗನದ್ದೇ ಪ್ಲಾನ್ ಇರ್ಬೇಕು ಅಂತ. ಆದ್ರೆ ನೀನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿರ್ಲಿಲ್ಲ. ಆ ತಾರಕ್ ಮಾತು ಕೇಳಿ ಏನೆಲ್ಲ ಹೇಳಿ ಅವಳ ಮನಸ್ಸನ್ನ ಕೆಡಿಸ್ಬಿಟ್ಟೆ ನೀನು. ಪಾಪ ಕಣೋ ಅವಳು. ನೀನ್ ಯಾವಾಗ ಅವಳ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ಯೋ ಅವತ್ತು ಎಲ್ಲಿಗೆ ಹೋಗ್ಬೇಕು ಈ ರಾತ್ರಿಲಿ ಅಂತ ಗೊತ್ತಾಗ್ದೆ ಕೊನೆಗೆ ಶರಣ್ಯನ ಮನೆಗೆ ಬಂದ್ಲು ಎಂದ್ರು ಅವನ ಗೆಳೆಯರು. ಹೌದು ವರುಣ್, ಅಷ್ಟೇ ಅಲ್ಲ, ನೀನು ಆಡಿದ ಮಾತಿನಿಂದ ನೊಂದ್ಕೊಂಡೇ ಅವಳಿಗೆ ಹುಷಾರ್ ತಪ್ಪಿದ್ದು. ಪ್ರತಿದಿನ ಪ್ರತಿ ಕ್ಷಣ ನೀನು ಆಡಿದ ಒಂದೊಂದು ಮಾತನ್ನ ಕೂಡ ಅವಳು ನೆನೆಸ್ಕೊಂಡು ಅಳ್ತಾ ಇದ್ಲು. ಆದ್ರೂ ಕೂಡ ನಿನ್ನನ್ನ ನೋಡೋ ಸಲುವಾಗಿಯೇ ಅವಳು ಕಾಲೇಜ್ಗೆ ಬಂದಿದ್ದು. ಆದ್ರೆ ಅವಳು ವಾಮಿಟ್ ಮಾಡ್ಬೇಕಾದ್ರೆ ಏನೆಲ್ಲ ಅಂದಿಲ್ಲ ನೀನು, ಒಮ್ಮೆ ನೆನ್ಪು ಮಾಡ್ಕೋ. ಅದಕ್ಕೇನೆ ವರುಣ್ ಹೇಳೋದು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಎಂದಲು ಶರಣ್ಯ. ಆದ್ರೆ ಈಗ ಅವರ ಪ್ರತಿಯೊಂದು ಮಾತು ಕೇಳಿ ಕ್ಷಣ ಕ್ಷಣ ಕುಸಿದು ಹೋಗ್ತಿದ್ದನು ವರುಣ್. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಆ 3rd ಕ್ಲಾಸ್ ನನ್ ಮಗ ತಾರಕ್ ಮತ್ತೆ ಅವನ ಫ್ರೆಂಡ್ಸ್. ಅದೇನಾದ್ರೂ ಸರಿ, ಇವತ್ತು ಮಾತ್ರ ನನ್ ಮಗನ ಬಿಡಬಾರ್ದು ಎಂದನು ಮದನ್. ಅಷ್ಟೇ ಮಾತು ಸಾಕಾಗಿತ್ತು ಅವನಿಗೆ. ತನ್ನೊಳಗಿನ ರೋಷ, ಆವೇಶ, ಕಿಚ್ಚು ಹೊತ್ತಿಕೊಂಡು ಹತ್ತಲು ತಕ್ಷಣ ಅಲ್ಲಿಯೇ ಇಟ್ಟಿದ್ದ ಬ್ಯಾಟನ್ನು ತೆಗೆದುಕೊಂಡವನು ನೇರವಾಗಿ ತಾರಕ್ನ ಕ್ಲಾಸ್ ರೂಮ್ಗೆ ಲಗ್ಗೆ ಇಟ್ಟಿದ್ದನು. ಅವನ ಹಿಂದೆಯೇ ಓಡಿಕೊಂಡು ಹೋದ್ರು ಅವನ ಗೆಳೆಯರೆಲ್ಲರೂ. ಅಲ್ಲಿ ತನಕ ಗೆಳೆಯರ ಜೊತೆ ಖುಷಿಯಿಂದ ಮಾತಾಡುತ್ತಾ ಇದ್ದ ತಾರಕ್ ವರುಣ್ನ ಕೆಂಡ ಉಗುಳುತ್ತಾ ಇದ್ದ ಮುಖವನ್ನು ಕಂಡು ಭಯಗೊಂಡಿದ್ದನು. ತಾರಕ್ನನ್ನು ನೋಡುತ್ತಿದ್ದಂತೆ ವರುಣ್ನ ಕೋಪ ಜ್ವಾಲಾಮುಖಿಯಾಗಿ ಹೊರಬಂದಿತ್ತು. ಕೈಯಲ್ಲಿ ಹಿಡಿದಿದ್ದ ಬ್ಯಾಟ್ನಿಂದನೇ ಅವನ ಮತ್ತು ಅವನ ಗೆಳೆಯರ ಮೂಳೆಗಳು ಮುರಿಯುವಂತೆ ಬಾರಿಸಿದ್ದನು ವರುಣ್. ಅವನು ಹೊಡೆದ ಹೊಡೆತಕ್ಕೆ ಕೈಕಾಲು ಮುರಿದುಕೊಂಡು ಮುಖ ಊದಿಸಿ ಬಿದ್ದಿದ್ದರು ರಕ್ಷಿತ್ ಮತ್ತು ರೋಹಿತ್. ಅವನ ಹೊಡೆದಾಟಕ್ಕೆ ಕ್ಲಾಸ್ ರೂಮ್ನಲ್ಲಿ ಇದ್ದ ವಸ್ತುಗಳೆಲ್ಲ ಚಿಂದಿಯಾಗಿ ಹೋಗಿತ್ತು. ತಾರಕ್ಕೆ ಮಾತಾಡಲು ಕೂಡ ಅವಕಾಶ ಕೊಡದೆ ಹಿಗ್ಗಾಮುಗ್ಗ ಬಾರಿಸ್ತಿದ್ದನು ವರುಣ್. ಸಾರಿಕಾ ಕೂಡ ಅವನನ್ನು ತಡೆಯಲು ಹೋಗ್ಲಿಲ್ಲ. ತಾರಕ್ಕೆ ಇನ್ನಾದರೂ ಬುದ್ಧಿ ಬರ್ಲಿ ಎಂದು ಹೇಳಿ ಹಾಗೆಯೇ ಕೈಕಟ್ಟಿ ನಿಂತ್ಕೊಂಡಿದ್ದಳು. ಒಡಗಿದ್ದ ವಿದ್ಯಾರ್ಥಿಗಳಿಗೆ ತನ್ನ ಹೊಡೆದಾಟದಿಂದ ತೊಂದರೆ ಆಗೋದು ಬೇಡ ಎಂದು ಹೇಳಿಕೊಂಡ ವರುಣ್ ತಾರಕ್ನನ್ನು ಎಳೆದುಕೊಂಡು ಕ್ಲಾಸ್ ರೂಮಿನ ಹೊರಗಡೆ ಕರೆದುಕೊಂಡು ಬಂದಿದ್ದನು. ಈಗ ಸ್ವಲ್ಪ ಧೈರ್ಯ ತಂದುಕೊಂಡ ತಾರಕ್, ವರುಣ್ ಯಾಕೋ ಹೊಡಿತಾ ಇದ್ದೀಯಾ? ಹೊಡೆಯುವಂತ ತಪ್ಪು ನಾನೇನ್ ಮಾಡಿದೆ ಎಂದು ಕೇಳಿದವನ ಮುಖಕ್ಕೆ ಇನ್ನೆರಡು ಮಾರಿಸಿದ ವರುಣ್. ಏನ್ ಮಾಡಿದೀಯಾ? ಮಾಡೋದೆಲ್ಲ ಮಾಡಿ ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ದೀಯಾ? ನನ್ ಮೇಲಿನ ದ್ವೇಷಕ್ಕೆ ನನ್ ತಂಗಿನ ಪ್ರೀತಿಸೋ ಥರ ನಾಟಕ ಮಾಡಿ ಅವಳನ್ನ ಮದುವೆ ಆಗಿದ್ದು ಅಲ್ದೆ ನನ್ ವರ್ಷ ನಡುವೆನೆ ತಂದಿಡೋದಕ್ಕೆ ನೋಡ್ತೀಯ ಮಗನೇ. ನೀನು ನನ್ನ ತಂಟೆಗೆ ಬಂದಿದ್ರು ನನಗೇನು ಬೇಜಾರಾಗ್ತಾ ಇರಲಿಲ್ಲ. ಆದ್ರೆ ನೀನು ನನ್ನ ವರ್ಷನ್ ಮೇಲೇನೆ ಕಣ್ಣ ಹಾಕಿ ತಪ್ಪು ಮಾಡಿಬಿಟ್ಟೆ. ನನ್ನ ತಂಗಿನ ಮುಂದೆ ಇಟ್ಕೊಂಡು ಮಧ್ಯರಾತ್ರಿಲಿ ವರ್ಷನಿಗೆ ನಿನ್ನವರ ಕಡೆಯಿಂದ ಫೋನ್ ಮಾಡಿಸಿ ಅವಳನ್ನ ನಿನ್ನಲ್ಲಿಗೆ ಕರೆಸಿಕೊಂಡು ಆಮೇಲೆ ನನ್ನನ್ನು ಕರೆಸಿ ಅವಳನ್ನ ಅಲ್ಲಿ ಕೆಟ್ಟವಳನ್ನಾಗಿ ಮಾಡಿಸಿದ್ದು ಯಾವುದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿಯಾ? ನಿನ್ ಮಾತು ಕೇಳಿ ನನ್ನ ವರ್ಷನ್ ಮೇಲೆ ಅನುಮಾನ ಪಟ್ನಲ್ಲೋ, ಇದಕ್ಕೆಲ್ಲ ಕಾರಣ ನೀನೆ. ಇವತ್ತು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ನೀನು ಹೇಳಿದ ಸುಳ್ಳನ್ನೇ ನಂಬಿದ್ದೆ. ಆದರೆ ಇವತ್ತು ನನಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ನೀನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೋ. ಮದುವೆ ಆದ ಹುಡುಗಿ ಮೇಲೆ ಕಣ್ಣು ಹಾಕೋದೇ ಒಂದು ದೊಡ್ಡ ತಪ್ಪು. ಅಂಥದ್ರಲ್ಲಿ ನನ್ನ ಹೆಂಡತಿ ಮೇಲೇನೆ ಕಣ್ಣು ಹಾಕೋ ಧೈರ್ಯ ಮಾಡಿದ್ಯಲ್ಲ, ಏನ್ ಹೇಳಬೇಕು ನಿನ್ ಬಂಡ ಧೈರ್ಯಕ್ಕೆ? ನಿನಗೆ ಅಷ್ಟೊಂದು ಕೋಪ ಇದ್ದಿದ್ರೆ ಅದನ್ನ ನನ್ನ ಮೇಲೆ ತೀರಿಸ್ಕೋಬೇಕಾಗಿತ್ತು. ನಿನಗೆ ದ್ವೇಷ ಇದ್ದಿದ್ದು ನನ್ನ ಮೇಲೆ ಅಲ್ವಾ? ಹಾಗಿದ್ದಾಗ ನಿನ್ನ ಪೌರುಷನ ನನ್ನ ಮೇಲೆ ತೋರಿಸೋದು ಬಿಟ್ಟು ಹುಡುಗಿರ್ನ ಮುಂದೆ ಇಟ್ಕೊಂಡು ಆಟ ಆಡ್ತೀಯಲ್ಲ, ನಾಚಿಕೆ ಆಗಲ್ವೇನೋ? ಥೂ ನಿನ್ ಜನ್ಮಕ್ಕೆ.
ನೀನು ಅದು ಹೇಗೋ ಅವಳ ಮೇಲೆ ಕಣ್ಣು ಹಾಕ್ದೆ. ಕನಿಷ್ಠ ಪಕ್ಷ ಅವಳ ಮೇಲೆ ಕಣ್ಣು ಹಾಕಬೇಕಾದ್ರೆ ಅವಳ ಕೊರಳಲ್ಲಿ ತೂಗಾಡ್ತಾ ಇರೋ ತಾಳಿ ಈ ವರುಣ್ ಕಟ್ಟಿದ್ದು ಅನ್ನೋ ಸಣ್ಣ ಪರಿಜ್ಞಾನ ಆದರೂ ನಿನ್ಗಿರ್ಬೇಕಾಗಿತ್ತು. ಅವಳು ಈ ವರುಣ್ ಹೆಂಡತಿ ಅನ್ನೋದನ್ನ ನೀನು ಮರ್ತಿದ್ದೆ ಅನ್ಸುತ್ತೆ. ಅದಕ್ಕೆ ಅದನ್ನ ನೆನಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ತೆಗೊಳ್ಳಿ ಬಾವ, ನನ್ನ ಪ್ರೀತಿ ಬಾವ ಅಲ್ವಾ ನೀವು, ಹೀಗೆಲ್ಲ ಹೆದರ್ಕೊಂಡ್ರೆ ಹೇಗೆ ಎಂದು ಹೇಳಿ ಅವನಿಗೆ ಬ್ಯಾಟ್ನಲ್ಲಿ ಇನ್ನೆರಡು ಹೊಡೆತ ಕೊಟ್ಟಿದ್ದನು ವರುಣ್. ಅವನ ಹೊಡೆತ ತಾಳಲಾರದೆ ಅವನ ಕಾಲಿಗೆ ಬಿದ್ದ ತಾರಕ್, ಪ್ಲೀಸ್ ವರುಣ್, ನನ್ನ ಬಿಟ್ಬಿಡು, ಕ್ಷಮಿಸ್ಬಿಡು ನನ್ನ, ಇನ್ನೊಂದು ಸಲ ಇಂಥ ಮಣ್ ತಿನ್ನೋ ಕೆಲಸ ಮಾಡಲ್ಲ, ಬಿಟ್ಬಿಡು ವರುಣ್ ನನ್ನ, ಇನ್ಮುಂದೆ ವರ್ಷಾನ್ ಮೇಲೆ ಅಲ್ಲ ಯಾವ ಹುಡುಗಿ ಮೇಲೂ ಕಣ್ಣು ಹಾಕಲ್ಲ. ಈಗ ನನಗೆ ಜ್ಞಾನೋದಯ ಆಗಿದೆ, ದೇವರಾಣೆ ಇನ್ನವಳ ತಂಟೆಗೆ ಹೋಗಲ್ಲ, ನನ್ನ ಬಿಟ್ಬಿಡು. ನೋಡು, ನಾನು ನಿನ್ನ ತಂಗಿ ಗಂಡ, ನಾನೊಂದು ವೇಳೆ ಸತ್ರೆ ಆಮೇಲೆ ನಿನ್ನ ತಂಗಿಗೆ ಯಾರ ಗತಿ, ಪ್ಲೀಸ್ ಕಣೋ ಬಿಟ್ಬಿಡು, ನನ್ನ ಪಾಡಿಗೆ ನಾನಿರ್ತೀನಿ ಇನ್ಮೇಲೆ ಎಂದನು. ನಿಜ ಹೇಳ್ತಾ ಇದೆಯಾ ಅಥವಾ ಆವತ್ತಿನ ತರಹನೇ ಸುಳ್ಳು ಹೇಳಿ ಕಿವಿಗೆ ಹೂವಿಡೋದಕ್ಕೆ ಬರ್ತಾ ಇದೆಯಾ? ನೋಡು, ಅವತ್ತು ನನ್ನ ಹೆಂಡತಿನ ಯಾಮಾರಿಸಿದ ಹಾಗೆ ನನ್ನನ್ನು ಯಾಮಾರಿಸಬಹುದು ಅಂತ ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಈಗಲೇ ತೆಗೆದುಹಾಕು. ಯಾಕಂದರೆ ಈಗ ನಿನ್ನ ಮುಂದೆ ನಿಂತಿರೋದು ವರ್ಷ ಅಲ್ಲ, ಅವಳ ಗಂಡ ವರುಣ್ ಎಂದನು. ಅಯ್ಯೋ ತಾಯಿ, ಸತ್ಯವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀನಿ ಕಣು, ನಿನ್ನ ದಮ್ಮಯ್ಯ ಅಂತೀನಿ, ಬಿಡೋ ನನ್ನ. ಲೇ ಸಾರಿಕಾ, ಹೇಳೇ ನಿನ್ನ ಅಣ್ಣನಿಗೆ ನನ್ನ ಬಿಡೋಕೆ. ಯಾವಳೇ ಅವಳು ಗಂಡನ್ನ ಈ ಥರ ಹಾಕ್ಕೊಂಡು ತುಳಿತಾ ಇದ್ರೆ ಕೈಕಟ್ಟಿ ನಿಂತ್ಕೊಂಡು ನೋಡ್ತಾ ಇರೋಳು. ಬಾರೆ ಹೇಳೇ ನಿನ್ನ ಅಣ್ಣನಿಗೆ, ಇಲ್ದಿದ್ರೆ ಇವನು ಇಲ್ಲೇ ನಿನ್ನ ಗಂಡನಿಗೆ ಕೈಲಾಸಕ್ಕೆ ಟಿಕೆಟ್ ಕೊಟ್ಟು ಡೈರೆಕ್ಟಾಗಿ ಅಲ್ಲಿ ಕಳಿಸ್ಬಿಡ್ತಾನೆ ಕಣೆ, ಬಾರೆ ಎಂದು ಗೋಗರಿದನು ತಾರಕ್. ಅವನ ಮುಖ ನೋಡಿ ಅಳಬೇಕು ನಗಬೇಕು ಎಂದು ತೋಚಲಿಲ್ಲ ಸಾರಿಕಾಳಿಗೆ. ಆದರೂ ಅವನು ಎಷ್ಟೇ ಆದರೂ ತನ್ನ ಗಂಡ ಅಲ್ಲವೇ. ಅದಕ್ಕಾಗಿ ವರುಣ್ನ ಬಳಿ ಬಂದವಳು, ಅಣ್ಣ ಸಾಕು ಬಿಡು ಅವರನ್ನ, ಈಗ ಬುದ್ಧಿ ಬಂತು ಅನಿಸುತ್ತೆ, ಇನ್ನೊಂದು ಸಲ ಏನಾದರೂ ಮಣ್ತುನ್ನೋ ಕೆಲಸ ಮಾಡಿದ್ರೆ ನಾನೇ ಸರಿಯಾಗಿ ಬಾರಿಸ್ತೀನಿ, ನೀನೀಗ ಹೋಗು. ಅದ್ಕೇನ ಮೊದಲು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ, ಇವರನ್ನ ನಾನು ನೋಡ್ಕೊಳ್ತೀನಿ ಎಂದಳು. ಅವಳ ಮಾತಿಗೆ ಬ್ಯಾಟನ್ನು ಕೆಳಗಡೆ ಬಿಸಾಕಿದ ವರುಣ್, ನನ್ನ ತಂಗಿಗೋಸ್ಕರ ನಿನ್ನನ್ನು ಜೀವಂತವಾಗಿ ಬಿಡ್ತಾ ಇದ್ದೀನಿ, ಇನ್ನೊಂದು ಸಲ ಏನಾದರೂ ನನ್ನ ಹೆಂಡತಿ ತಂಟೆಗೆ ಬಂದರೆ ಮಗನೇ ಇಲ್ಲೇ ಒಂದು ಹೊಂಡ ತೋಡಿ ಅದರಲ್ಲೇ ಹಾಕಿ ಜೀವಂತವಾಗಿ ಹೂತ್ಬಿಡ್ತೀನಿ, ಹುಷಾರ್. ಇನ್ನೊಂದು ಸಲ ನನ್ನ ಹೆಂಡತಿನ ಕನಸಲ್ಲಿ ಕೂಡ ನೀನು ನೋಡಬಾರ್ದು, ಅವಳು ನನ್ನವಳು, ಯಾವತ್ತಿಗಿದ್ರೂ ಅವಳು ಈ ವರುಣ್ ಸ್ವತ್ತು, ನನಗೇನೆ ಸೇರಬೇಕಾದವಳು ಎಂದನು. ಅಯ್ಯೋ ಆಯಿತು ಮಾರಾಯ, ನನ್ನನ್ನು ಬಿಟ್ಬಿಡು, ಇಲ್ಲಿಂದ ಒಮ್ಮೆ ನನ್ನನ್ನು ಹೋಗೋಕೆ ಬಿಟ್ಟರೆ ಸಾಕು, ಆಮೇಲೆ ನಿನ್ನ ಹೆಂಡತಿ ಕನಸಲ್ಲಿ ಬಿಡು, ಈ ಊರಿಂದನೇ ದೂರ ಹೋಗ್ಬಿಡ್ತೀನಿ ಎಂದನು ತಾರಕ್. ಈಗಲಾದರೂ ಬುದ್ಧಿ ಬಂತಾ ನಿಮಗೆ? ಕಂಡವರ ಮನೆ ಹೆಣ್ಮಕ್ಳ ವಿಷಯಕ್ಕೆ ಹೋದ್ರೇನೆ ನಾಯಿಗೆ ಹೊಡೆದ ಹಾಗೆ ಹೊಡಿತಾನೆ ನಮ್ಮಣ್ಣ, ಅಂಥದ್ರಲ್ಲಿ ಅವನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ಬಿಡ್ತಾನ ಅವನು ಎಂದಳು ಸಾರಿಕಾ. ಅಯ್ಯೋ ಇವಳೊಬ್ಬರು, ನೀನನ್ನ ಕೊಟ್ಟಿದ್ದು ಸಾಕಾಗಿಲ್ಲ ಅಂತ ಈಗ ನೀನು ಬೇರೆ ಶುರು ಹಚ್ಕೊಂಡ್ಯಾ? ಸಾಕೆ ನಿಲ್ಲಿಸು, ನನ್ನನ್ನು ಆಟೋ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗೆ, ಮೈ ಕೈ ಎಲ್ಲ ನೋವಾಗ್ತಿದೆ, ಎದ್ದೇಳೋಕ್ಕೂ ಆಗ್ತಾ ಇಲ್ಲ, ಒಳ್ಳೆ ನಾಯಿಗೆ ಹೊಡೆಯೋ ಥರ ಹೊಡೆದಿದ್ದಾನೆ ನಿಮ್ಮಣ್ಣ, ತಂಗಿ ಗಂಡ ಅನ್ನೋ ಗೌರವನೂ ಬೇಡ್ವಾ ಎಂದು ತಾರಕ್ ಹೇಳಿದರೆ, ತಂಗಿ ಗಂಡ ಆಗಿದ್ದಕ್ಕೇ ನಿಮಗೇನು ಮಾಡದೆ ಬಿಟ್ಟಿರೋದು, ಈಗ ಮುಚ್ಕೊಂಡು ಎದ್ದು ಬನ್ನಿ ನನ್ನ ಜೊತೆ ಎಂದು ಹೇಳಿ ಅವನನ್ನು ಅಲ್ಲಿಂದ ಆಟೋದಲ್ಲಿ ಮನೆಗೆ ಕರೆದುಕೊಂಡು ಹೋದಳು ಸಾರಿಕಾ. ಈ ಕಡೆ ವರ್ಷಾಳನ್ನು ನೋಡುವ ಸಲುವಾಗಿ ಶರಣ್ಯಾಳ ಮನೆಗೆ ಓಡೋಡಿ ಬಂದಿದ್ದನು ವರುಣ್. ಅವನ ಹಿಂದೆಯೇ ಅವನ ಗೆಳೆಯರು ಕೂಡ ಬಂದಿದ್ದರು. ಆಗ ತಾನೇ ಸ್ವಲ್ಪ ಚೇರಿಸಿಕೊಂಡ ವರ್ಷ ಕುರ್ಚಿಯಲ್ಲಿ ಕುಳಿತು ಯಾವುದೋ ದೀರ್ಘ ಆಲೋಚನೆಗೆ ಜಾರಿದ್ದವಳು ತನ್ನ ಮುಂದೆ ವರುಣ್ ನಿಂತಿರುವನ್ನು ಕಂಡು ಆಶ್ಚರ್ಯದಿಂದ ಎದ್ದು ನಿಂತಳು. ಅಚಾನಕ್ಕಾಗಿ ಅವನು ತಾನು ಇರುವ ಮನೆಗೆ ಬಂದಿರುವನ್ನು ಕಂಡ ವರ್ಷಾಳಿಗೆ ಆಶ್ಚರ್ಯ ಆಗಿತ್ತು. ತಕ್ಷಣ ಕುಳಿತಲ್ಲಿಂದ ಎದ್ದವಳು, ವರುಣ್ ನೀನಾ ಎಂದು ಕೇಳಿದವಳಿಗೆ, ಹಾ ವರ್ಷ ನಾನೇ ಎಂದ ವರುಣ್ನ ಮಾತಿನಲ್ಲಿ ಇದ್ದದ್ದು ಮಾತ್ರ ಈಗಲೂ ಕೂಡ ತಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಪಶ್ಚಾತ್ತಾಪ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಹೇಳು, ಯಾಕೆ ಬಂದೆ ಅಂತ? ಹೋ, ಮತ್ತೆ ನಿನ್ನ ಮಾತಿನ ಬಾಣಗಳಿಂದ ನನ್ನ ಮನಸ್ಸನ್ನು ಚುಚ್ಚಿ ಗಾಯ ಮಾಡೋದಕ್ಕೆ ಬಂದಿದೆಯಾ? ಯಾಕೆ ಅವತ್ತು ನಿನ್ನ ಮನೆಯಲ್ಲಿ ನನಗೆ ಹಂಗಿಸಿ ಬೈದದ್ದು ಸಾಕಾಗಲಿಲ್ವಾ? ಮನೆಯಲ್ಲಿ ಬೈದು ನನ್ನನ್ನು ಮಧ್ಯರಾತ್ರಿ ಹೊರಗಡೆ ಹಾಕಿದ್ದು ಅಲ್ಲದೆ ಕಾಲೇಜ್ನಲ್ಲಿ ಕೂಡ ತುಂಬ ಚೀಪಾಗಿ ನನ್ನ ಬಗ್ಗೆ ಮಾತಾಡಿ ವ್ಯಂಗ್ಯವಾಡಿದ್ಯಲ್ಲ, ಅದು ಸಾಕಾಗಿಲ್ಲ ಅಂತ ಈಗ ನೇರವಾಗಿ ನಾನಿರೋ ಮನೆಗೇ ಬಂದಿದ್ದೀಯಾ? ಸಾಕು ವರುಣ್, ಸಾಕು, ಇಲ್ಲಿಗೆ ನಿಲ್ಲಿಸಿಬಿಡು, ನನಗೂ ಸಾಕಾಗಿ ಹೋಗಿದೆ ನಿನ್ನ ಆ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ. ಇನ್ನೂ ನಿನ್ನ ಆ ಮಾತಿನ ಬಾಣಗಳನ್ನು ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನು ಹೇಳಿದ್ದೆಲ್ಲ ಹೇಳಿ ಆಗಿದೆ, ಇನ್ನೂ ಏನೂ ಉಳಿದಿಲ್ಲ ನಮ್ಮಿಬ್ಬರ ಮಧ್ಯೆ. ಒಂದು ವೇಳೆ ಹಾಗೆ ಕೂಡ ನನಗೆ ಬೈಬೇಕು ಅಂತ ಇದ್ರೆ ಬೈ, ಅದೇನು ಮಾತು ಹೇಳಿ ನನ್ನ ಮನಸ್ಸನ್ನು ಘಾಸಿ ಮಾಡಬೇಕು ಅಂತ ಬಂದಿದ್ಯೋ ಅದನ್ನೆಲ್ಲ ಹೇಳಿ ಹೋಗ್ಬಿಡು. ಪ್ರತಿದಿನ ನಿನ್ನ ಕಟು ಮಾತನ್ನು ಕೇಳೋ ಬದಲು ಒಂದೇ ದಿನ ಕೇಳಿಬಿಡ್ತೀನಿ. ಈಗಲಾಗಲೇ ನಾನು ನಿನ್ನಿಂದ ತುಂಬ ನೋವು ಅನುಭವಿಸಿದ್ದೀನಿ, ಇನ್ನೂ ನನ್ನ ಕೈಯಲ್ಲಿ ಆ ಶಕ್ತಿ ಇಲ್ಲ. ನೋವು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಅದರಲ್ಲೂ ನೀನು ಆಡಿದಂತಹ ಚುಚ್ಚು ಮಾತನ್ನು ಯಾರ ಬಾಯಿಂದ ಕೂಡ ಕೇಳಿದವಳಲ್ಲ ನಾನು. ಆ ಥರ ನೋಡ್ಕೊಂಡಿದ್ರು ನನ್ನಪ್ಪ. ಆದರೆ ನೀನು ಅದನ್ನೆಲ್ಲ ಬರೀ 2 ದಿನದಲ್ಲೇ ತೋರಿಸಿಬಿಟ್ಟೆ. ಬರೀ 2 ದಿನಕ್ಕೆ ನಾನು ಸಾಯೋ ಲೆವೆಲ್ಗೆ ಇಳಿದುಬಿಟ್ಟೆ. ಇನ್ನೂ ನನ್ನ ಕೈಯಲ್ಲಿ ಆಗಲ್ಲ ವರುಣ್, ಪ್ಲೀಸ್. ನಿನಗೆ ಅಷ್ಟು ಕೂಡ ನನ್ನ ಮೇಲೆ ಕೋಪ ಇದ್ದರೆ ನನ್ನನ್ನು ಇಲ್ಲೇ ಕತ್ತು ಇಸ್ಕಿ ಸಾಯಿಸ್ಬಿಡು, ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಆದರೆ ಅದನ್ನು ಬಿಟ್ಟು ಹೀಗೆ ಪ್ರತಿದಿನ ಕೂಡ ನಿನ್ನ ಚುಚ್ಚು ಮಾತಿನಿಂದ ನನ್ನನ್ನು ಅರ್ಧ ಜೀವ ಆಗಿ ಮಾಡಬೇಡ ಎಂದವಳು ಮತ್ತೆ ಬಿಕ್ಕಳಿಸಲು ಶುರು ಮಾಡಿದಳು. ಮುಂದುವರಿಯುವುದು.